ಪುಣ್ಯ ನೋಡಲ್ಲ. ಟೈಮ್ 11:20 ಆತ್ರಿ. ಮೇಡಮ್ ಬರೀ ಇಲ್ಲಿ ಮಕ್ಕೊಂದಾರ್ರಿ. ಕಡಕ್ ರೊಟ್ಟಿ ಪಲ್ಯ ಮೊಸರು ಸ್ವರ್ಗನೆ ಹಿಂಡಿ ಒಂದು ಹಾಕು. ಓಕೆ ಒಬ್ಬನೇ ಮಮ್ಮ ಜೊತೆ ಇದು ಬರೀ ಊಟದ ಬ್ಯಾಗ್ ರೀ. ಮತ್ತು ಒಂದು ನೀರು ನನ್ನ ದಣೆ ಬರಂಗೈತ್ರಿ ಅದಕ್ಕೆ ನಾನು ನಿಮ್ಗೆ ಇದು ಒಂದು ದಿವಸ 2 ದಿವಸ ಮುಂಚೆ ಅಲ್ರಿ ಬಿಸಿಲು ಐತಿ ಈಗ. ಈಗ ಹೋಗ್ಬೇಕ್ರಿ ಸಿಟಿಗೆ ಹೋಗಿ ಎಲ್ಲ ರೀ. ನಾವೀಗ ಎಲ್ಲ ವರ್ಷಾಕೈತಿ ನೀರು ಚೇಂಜ್ ಮಾಡ್ಬೇಕ್ರಿ. ಇನ್ನೊಂದು ಸಲ ಹಾಕಿ ನೀರು ಒರೆಸ್ಬೇಕಲ್ಲ. ಇಲ್ಲೇ ಮೇಡಮ್ ಅವ್ರು ನೋಡ್ರಿ ಕರೆಕ್ಟ್ 7:30 ಆಗೈತಿ. ರಾತ್ರಿ ಹಂಗೆ ಮಕ್ಕೊಂಬಿಟ್ಟಾರು ಬಾಂಡೆ ಸ್ಟಾಗಿಟ್ಟು. ಈ ಕಡೆ ನಮ್ಮ ಮಕ್ಕಳು ಕೆಲಸ ಮಾಡತ್ತಾರೆ. ಏನು ಮಾಡತ್ರಿಪ್ಪ? ನೀರು ಹಾಕಾಗೈತೀರ? ಗಿಡ ಎಲ್ಲ ಸ್ವಲ್ಪ ಹಾಂ ಅಷ್ಟು ಕುತ್ಕೊಂಡು ಹಾಕಿ ಮತ್ತೆ 2-3 ದಿವಸ ಒಣಗವಲ್ರಿ ಬಿಸಿಲು ಐತಿ ಈಗ. ಮಕ್ಕಳು ಮುಂಜಾನೆ ಕೆಲಸ ಚಾಲು ಮಾಡ್ಯಾರ. ಓಪ ಹಾಂ ನಾನು ಅಂತಿರ್ತೀನಿ ರೀ ಮನೆಗೆ ನಿಮ್ಮ ಕೆಲಸ ಮಾಡೋ ಹೆಲ್ಪ್ ಮಾಡೋ ಮಮ್ಮಿಗೆ ಅಂತೇಳಿ ಅದಕ್ಕೆ ಹೆಲ್ಪ್ ಮಾಡಾಕ್ತಾ ಅಂತೇಳಿ ಎಲ್ಲಕ್ಕೆ ಹಾಕಿದ್ರಪ್ಪ. ಅಲ್ಲಿ ನೀರು ಇಟ್ಟೀನಿ ಪುಷ್ ಮಾಡೇನಿ ಬಡ ಸೂರ್ಯ ಊಟ ಆತ ನೋಡ್ರಿ. ಅಲ್ಲಿ ನಮ್ಗೆ ಒರೆಸ್ಕೋಬೇಕ್ರಿ ಈಗ. ಒಂದ್ಸಲ ಒರೆಸೀನಿ ನೀಟಾಗಿ ಒರೆಸ್ಕೊಂಡು ಅಡುಗೆ ಹೋಗ್ಬೇಕ್ರಿ. ಬ್ಯಾಗ್ ಪ್ಯಾಕ್ ಮಾಡಲಿಲ್ಲ, ಬ್ಯಾಗ್ ಪ್ಯಾಕ್ ಮಾಡ್ಬೇಕು. ಕೆಲಸ ಬಾಳ್ದವ್ರಿ. ಮತ್ತೆ ಸಿಗ್ತೀನಿ ರೀ. ಥಂಡಿ ನೋಡ್ರಿ ಐತ್ರಿ ಇನ್ನು. ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಮನ್ವಿತ್ ಈಗ ನಮ್ಮ ಪಪ್ಪ ಎಲ್ಲ ಬ್ಯಾಗ್ ರೆಡಿ ಮಾಡಕ್ಕಂತಾರೆ. ನಮ್ಮ ಮಮ್ಮಿ ಪಪ್ಪಾಗ ಬ್ಯಾಗ್ ಏನು ಪ್ಯಾಕ್ ಮಾಡ್ಬೇಕಂತೇಳಿ ಕೊಡಕ್ಕಂತಲ್ಲ. ನೀಟಾಗಿ ಮಡ್ಚಿಟ್ಟಿದ್ದೆ ಪೌಚಿ ನೀಟಾಗಿ ಮಡ್ಚಿ 12 ಗಂಟೆಗೆ ಹೋಗ್ಬೇಕ್ರಿ. ಈಗ 8 ಗಂಟೆ ಆಗೈತಿ. ಬ್ಯಾಗ್ ರೆಡಿ ಮಾಡಾಕತ್ತೀವಿ. ಇದು ಒಂದು ದಿವಸ 2 ದಿವಸ ಮುಂಚೆ ಎಲ್ಲ ಮಾಡ್ತಾರಂತ. ನಮ್ದು ಯಾವಾಗಲೂ ಹಂಗಲ್ಲ, ಹೋಗೋ ದಿವಸನೇ ಇರ್ತದೆ. ನೋಡ್ರಿ ಈಗ ಕಾಣಿಸ್ತಾಯಿಲ್ಲ ಕನ್ಸಕೊಂಡೈತಿ ಶಿಲ್ಪ ನೀನ ಏನಿಲ್ರಿ ಎಲ್ಲ ಅಡುಗೆಗೆ ಮಾಡಾಕ ಹೆಸರು ಅಂತ ಬರ್ತೀನಿ. ಎಲ್ಲ ತರಕಾರಿನ ಇಲ್ಲೊಂದು ಡಬರೆ ನೀರು ತೊಗೊಂಡಾರ. ತೊಳೆದು ಹೆಚ್ಚಿ ಇಟ್ಟಾರ. 2 ಮಾಡಿಟ್ಟಾರ. ಇವ್ರ ಕೈಯಾಗ ಕೊಟ್ರೆ ಮುಚ್ರಿ ಮಾತ್ರ ಮನಗಂಡ ಮಾಡ್ತಾರೆ. 1 2 3 4 ಪ್ಲೇಟ್ ಒಂದು ಡಬರಿ. ಏನು ಗೊತ್ತ್ರಿ ಈಗ ಬಾಕಿ ಬುತ್ತಿ ಮಾಡ್ದಂಗೆ ಮಾಡಾಕತ್ತಾರೆ 108 ನಮೂನಿ. ಒಂದು ಈಗ ನಾಷ್ಟ ಮಾಡಾಕ್ರಿ ಮುಂಜಾನೆ ಉಪ್ಪಿಟ್ಟಿಗೆ ಅವಲಕ್ಕಿ ಏನೋ ಒಂದು ಮಾಡ್ತೈತೆ. ಒಬ್ಬ ಮಗ ಉಪ್ಪಿಟ್ಟಿನ ಹಾಕ್ತಾನೆ, ಒಬ್ಬ ಮಗ ಅವಲಕ್ಕಿನ ಹಾಕ್ತಾನೆ. ಗಂಡು ನೋಡಿದ್ರೆ ಪಲಾವನ್ನ ಹಾಕ್ತಾರೆ. ನೆಕ್ಸ್ಟ್ ಒಂದು ಈಗ ಬೀನ್ಸ್ ಗಜ್ಜರಿ ಪಲ್ಯ ಮಾಡ್ಬೇಕ್ರಿ. ಕಾಳು ಪಲ್ಯ ಒಂದು. ನೆಕ್ಸ್ಟ್ ಮಾಡೋದೇನು ಕಷ್ಟ ಅಲ್ರಿ, ಹೆಚ್ಚಿಕೊಟ್ರೆ ಮಾಡ್ತೀನಿ. ಅವನ್ನ ತಿಕ್ಕದ್ ಮತ್ತೊಂದು ಕೆಲಸ ಆಗತ್ತೆ ನಂಗೆ. ಹೋಗೋ ಒಂದು ರಾಶಿ ಮಾಡ್ಯಾಕ ಅವ್ರಿಗೆ ನಾವು ಏನೇನು ಕುಡಿ. ನಮ್ಮ ಪ್ಲಾನ್ ಏನಿತ್ತು ಗೊತ್ತ್ರಿ, ಇವ್ ಶನಿವಾರ ಹೊರಗ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನಾಷ್ಟ ಮಾಡ್ಕೊಂಡು ಮನೆಗೆ ಬಂದು ಪಲಾವ್ ಒಂದು ಮಾಡ್ಕೊಂಡು ಜೈ ಅನ್ನೋದು ಇತ್ತು ನಮ್ಮ ಯೋಚನೆ. ನಾನು ಹೋಗಿದ್ದೆ ಮತ್ತೆ ಇದೆಲ್ಲ ತರಕಾರಿ ಇಷ್ಟಪಟ್ಟು ಕೆಡ್ಸಕ್ಕೆ ಮನಸ್ಸು ಬರೋದು. 5 ನಿಮಿಷ ಕಷ್ಟಪಡಲ್ಲ. ಅಲ್ಲಿ 200-300 ರೂಪಾಯಿ ಖರ್ಚು ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬಂಗಿಲ್ಲ. ಸಣ್ಣ ಮಗ ಮನೆಗೆ ಬಂದು ಮತ್ತು ನಾಷ್ಟ ಏನು ಇವತ್ತು ಅಂತ ಕೇಳ್ತಾರೆ. ಅದಕ್ಕಂತೆ ನಾನು ಕಷ್ಟಪಟ್ಟು ತಿಂತಿಲ್ಲ ಅಂತ ಬೆಳಗಿಂದ ಕೆಲಸ ಶುರು ಮಾಡಿದ್ರೆ ಇಷ್ಟು ಹೆಚ್ಚಿಗೆ ಅಂದ್ರೆ 5 ನಿಮಿಷ ನನಗೆ ಪಡ ಹೋಗಂತ ಕೊಟ್ಟು ಅಡಿಗೆ ಮಾಡಿಬಿಡ್ತಾಳೆ ರೀ. ನಮ್ಮ ಮನೆ ಇವತ್ತು ವಿಡಿಯೋ ಶೂಟ್ ಮಾಡಾಕತ್ತೇನೆ ರೀ. ತಮ್ಮ ಬರೀ ಜಗಳ ಮಾಡ್ತೇನೆ ರೀ. ನಾನು ಕ್ಯಾಮ್ರಾಮನ್. ಹಾಂ ಮನೆ ಕ್ಯಾಮ್ರಾಮನ್ ಆಗಿರಿ ಇವತ್ತು. ಯಾವಾಗಲೂ ಇರ್ತೀನಿ ನಾನು. ಅವ್ರು ನೀನೇ ಅತ್ತೆ. ಹಾಗಾಗಿ ಹಿಂಗೆ ಹೇಳ್ದಾಗ ನೋಡ್ರಿ ನಮ್ಗೆ ಟ್ರಿಪ್ಪಿಂದ ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡು ಹೋದ್ರೆ ಹೊರಗೆ ಸ್ವಲ್ಪ ದುಡ್ಡು ಶೋ ಮಾಡ್ಬೋದು. ದುಡ್ಡು ಶೋ ಮಾಡೋದು ಅನ್ನೋದಕ್ಕಿಂತ ಆರೋಗ್ಯ ಒಳ್ಳೇದಾಗಿರುತ್ತೆ. ತೆಗೆದಂಟ ನಾವು ಇಲ್ಲ ಆಯ್ತಾಯ್ತಲ್ಲ ನಿನ್ನ ಮಾತು ಮತ್ತೆ ಯೋಚನೆ ಮಾಡ ಏನಂತ ಪಪ್ಪ ಏನೋ ಅನ್ನಲ್ಲ ಹಂಗೆ ಯೋಚನೆ ಮಾಡತ್ತಲ್ಲ. ಹಾಂ ಯೋಚನೆ ಮಾಡ್ಕೊಂಡು ನಿಲ್ತಾನ ಆಮೇಲೆ ಅದನ್ನು. ಯಾಕಂದ್ರೆ ಸ್ಲೋ ಹಿಂಗೆ ಮಾತಾಡ್ತಿರಲ್ಲ ತಿಳಿತಿರ್ಲಿಲ್ಲ. ಅದೇನು ತೊಳಿಬೇಡ ಹೆಚ್ಚು ಹಂಗೆ ನಾ ಬೇರೆ ಸಪ್ರೇಟ್ ಕುದಿಯೋ ನೀರು ಹಾಕ್ತೀವಿ ನಾವು. ಏನು ಸೌಂಡ್ ಅದು ಅವಾಗ ಸ್ನೇಹಿತರೆ ನೋಡ್ರಿ ನಾನೇ ರೆಡಿ ಆದೆ. ಫಸ್ಟ್ ಡ್ರೆಸ್ ಓಪನಿಂಗ್ ಮಾಡಿದೆ. ಹೆಂಗೆ ಕಾಣಕತ್ತೈತಿ ಅಂತ ಹೇಳ್ರಿ ಆಮೇಲೆ ತೋರಿಸ್ತೀನಿ. ನಿಮ್ಮನ್ನ ಕೇಳಿದ್ರಿ ನಾನು. ನಮ್ಮ ಮನೆಯಾಗಂತೂ ಸಣ್ಣರ ತೋರಿ ದೊಡ್ಡರ ತೋರಿ ಏನೋ ಒಂದು ಹೊಸ ಡ್ರೆಸ್ ಫಸ್ಟ್ ಟೈಮ್ ಹಾಕೊಂಡಿರ್ತೀನಿ. ಇದು ಏನು ತೊಗೊಂಡು ಚಂದ ಐತಿ ಏನೋ ಅನ್ನೋದು ದೂರ ಹೋತ್ರಿ.
ಏನು ಇಲ್ಲ ಇಲ್ಲಿ ಬಿಡೋಣಂಗೆ ಯಾವಾಗಲೂ ಇರ್ತಾರಲ್ಲ ಹಂಗಿದ್ದು ಬಿಡ್ತಾರೆ ನೋಡ್ಕೋತ. ನಾವಾಗೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಹೆಂಗೈತೆ ನೋಡು ಅಂತ ಕೇಳೋದು. ಅದೇ ನಾವು ಒಂದು ಸಣ್ಣ ಒಂದು ಕ್ಯಾಪ್ ಒಂದು ಏನೋ ತೊಗೊಂಡು ಒಂದು ಡ್ರೆಸ್ ಹಾಕೊಂಡ್ರೆ ಸತಿಗೆ 1000 ಸಲ ಹೇಳ್ತೀವಿ. ಅವ್ರಿಗೆ ಬೇಸರಾಗಿರ್ಬೇಕು. ಎಷ್ಟು ಚೆನ್ನೈತಲ್ಲ ನಿಂತು ನೋಡಿ ಪ್ರೇಮ ನೋಡ್ತೀವಿ. ಎಷ್ಟು ಚೆನ್ನ ಮಕ್ಕಳಿಗೆ ಆಯ್ತು ಗಂಡಗಾಯ್ತು. ಇವು ನನ್ನ ದಣೆ ಬರಂಗೈತಾರೆ. ಅದಕ್ಕೆ ನಾನು ನಿಮ್ಗೆ ಕೇಳೋದು. ನೀವು ಹೇಳ್ತೀರಲ್ಲ ಯಾವುದೋ ಭೇದ ಭಾವ ಮಾಡ್ತಾನೆ ಅದಕ್ಕೆ ಚಲೋ ಇಲ್ಲ ಅವಾಗ ಗಂಡ. ಅವ್ರಿಬ್ರು ನಾವು ರೆಡಿ ಆಗ್ಯಾರ ಹಾಕೊಂಡು ಡೈಲಿ ವೇರ್ ಹಾಕೊಂಡು. ಯಾಕಂದ್ರೆ ಟ್ರೈನಾಗಲ್ಲ ಪೂರ್ತಿ ಹಗಲಿ ಜರ್ನಿ ಐತಿದ್ದು. ಹಾಗಾಗಿ ನಾನು ಇದನ್ನ ಹಾಕೊಂಡೆ. ಹೇಗೆ ಡೈಲಿ ಊರಿಗೆ ಅಂತ ತೊಗೊಂಡಿದ್ದಲ್ಲ ಫಸ್ಟ್ ಓಪನಿಂಗ್ ಮಾಡೋಣ ಊರಿಗೆ ಬರ್ತೀವಿ ಅಂತ ಹೇಳ್ತೀವಿ. ಈ ಥರ ಆಗೈತಿ. ಇವರು ಯಾವ್ದಕ್ಕತ್ತಾರೆ ನಾನು ಅವ್ರದ್ದು ಗೊತ್ತಿಲ್ಲ. ನಾನು ಅದಕ್ಕೆ ಪದೇ ರೆಡಿ ಆಗೋದೇನು ಅಂತೇಳಿ ಹಾಕೊಂಡ್ಬಿಟ್ರೆ ಒಮ್ಮಲ್ಲಿ ನಾಳೆ ಅಲ್ಲಿ ಹೋಗಿ ಮುಟ್ಟಿ ಜಳಕ ಮಾಡ್ತಲ್ಲ ಅವಾಗ ತೆಗೆದ ಡ್ರೆಸ್ ಬೆಳ ರೆಡಿ ಆಗೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ನಮ್ಮ ಕೂಸು ಗೋವಿಂದ ಹಚ್ಕೊಂಡು ಎಷ್ಟು ರೆಡಿ ಆಗೋತೈತ್ರಿ. ಆಮೇಲೆ ಹಚ್ಕೊಂಡಿದ್ದ ಹಣಿ ತುಂಬ ಮಾಡ್ಕೊಂಡ ಅದಕ್ಕೆ ಇಟ್ಕೊಂಡು ನಾನು ತೋಳು ಅಷ್ಟೇ ಸ್ವಲ್ಪ ಇಡಿಸ್ಬೇಕ್ರಿ. ತೋಳು ಡೀಲ್ ಅದಾವ ಮೈಯಾಗೆಲ್ಲ ಕರೆಕ್ಟ್ ಐತಿ. ಫುಲ್ ಕಾಣಾಕತ್ತೀನಿ ಮನು. ಇವು ಪ್ಯಾಂಟ ಸ್ವಲ್ಪ ಇನ್ನೂ ಲೆಂತ್ ಆಗೈತ್ರಿ. ಶಾರ್ಟ್ ಸೈಜ್ ತೊಗೊಂಡ್ರೆ ಸತಿ ನಂಗೆ ಇಷ್ಟ ಆಗ್ಬೇಕಿತ್ತು. ಟಾಪ್ನ ಇಟ್ಟು ಉದ್ದ ಆಗೈತಿ. ಇರು ಏನಾಗಲ್ಲ. ಚಂದ ಐತಿ ಕಂದಮ್ಮ. ಚಂದ ಐತಿ. ಹೌದು ಅದಕ್ಕೆ ನಿನ್ನೆ ಮನು ಇದು ಮಾಡಿದೆ ಹೇಳ್ದ. ಇದು ರೀ ಏನಪ್ಪ ಅಂದ್ರ ದೇವಸ್ಥಾನಕ್ಕೆ ಹೊಟ್ಟೀರಿ. ಗಾಂಧಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ಎಲ್ಲ ಬಂದು ನಾಷ್ಟ ಮಾಡ್ಕೊಂಡು ಮತ್ತು ಮನೆ ಕೆಲಸ ಮಾಡಬೇಕು. ಅಡುಗೆ ತೋರಿಸ್ತೀನಿ ನಿಮಗೆಲ್ಲ. ಅಡುಗೆ ಐತಿ. ಪಲಾವ್ ಒಂದ ಇದೆ. ಯಾಕಂದ್ರೆ ರಾತ್ರಿ ಉಣ್ಣವ್ರಿಗೆ ಬೇಕಲ್ಲ ನಮ್ಗೆ ಕೆಡದಿಸ್ಬೇಕು ಬೇಡ ಅಂದ್ರೆ ಅವರು. ಹಾಗಾಗಿ ಬಂದ್ಮೇಲೆ ಮಾಡ್ತೀವಿ. ಮಧ್ಯಾಹ್ನ ಹೋಗೋ 1 ಗಂಟೆಗೆ ಮಾಡಿದ್ರೆ ಆರಾಮ ಊಟ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ಡಬ್ಬಿಗೆ. ಉಳಿದಿದ್ದೆಲ್ಲ ಕಟ್ಟಿ ರೆಡಿ ಮಾಡಿ ಬಾಪಜ್ಜಿ ಸಾಕ ಹೋಗೋಣ. ಈಗೆಲ್ಲ ಲಾಸ್ಟ್ ಇಬ್ಬರು ಮಕ್ಕಳಿಗೆ ಸ್ನಾನ ಮಾಡಿಸಿ ಈಗ ನಾನು ಜಾಕ ಮಾಡಿಸಿದ್ದೀವಿ ರೀ. ನಾವೀಗ ಗುಡಿಗೆ ಹೊಂಟೀವಿ ರೀ. ನಮ್ಮ ಮೇಡಮ್ ಅವರು ಯಾರೋ ಅಂಗಿ ಕೊಡ್ಸ್ಯಾರಂತ ಹಾಕೊಂಡಾಳು. ಅದೇನ ಕೌದಿ ಆಗೈತಲ್ಲ ಕೌದಿ. ಇಷ್ಟ ಆಗಿಲ್ಲ. ಚಂದ ಇಲ್ಲ. ಚಂದ ಐತಿ. ತಳ್ಳ ಐತಿ ಬಟ್ಟಿ ಮೀಡಿಯಂ ಐತಿ. ಮತ್ತೆ ರೊಕ್ಕ ಹಂಗ 2 ಕೊಟ್ಟಿನ 600 ರೂಪಾಯಿ 2 ಡ್ರೆಸ್ ತೊಗೊಂಡಿನಿ ವಿತ್ ಪ್ಯಾಂಟ್. ಮತ್ತೆ ಹೆಂಗಿರ್ತಾವ ಕ್ವಾಲಿಟಿ ಬಗ್ಗೆ ಇಲ್ಲ ಕಲರ್. ಬಾ ಹೋಗೋಣ. ಸ್ವಲ್ಪ ಶನಿವಾರ ಎಲ್ಲರೂ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಿಮ್ಮ ಪ್ರಯಾಣ ಸುಖಕರವಾಗಿ ಇರಲಿ ಅಂತೇಳಿ. ಆಮೇಲೆ ಎಲ್ಲರೂ ಹೇಳ್ತಾರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಲ್ಲರಿಗೂ ಗೊತ್ತಿದ್ದು ಮಾತಾಯ್ತಿ. ಇವತ್ತೆಲ್ಲರೂ ನಾನು 4 ಜನ ಹೆಂಗೆ ಸಿಗೋದು ಅಪರೂಪ ರೀ ಶನಿವಾರ ದಿವಸ. ಯಾಕಂದ್ರೆ ನಮ್ಮ ಮನೆ ಸ್ಕೂಲಿಗೆ ಇರ್ತಾನೆ ನಮ್ಮ ಕೆಲಸಕ್ಕೆ ನಾವು ಹೋಗಿರ್ತೀವಿ. ಇವತ್ತು ಮನೆಯಾಗ ಇದೆಲ್ಲ ಅಚಾನಕ್ಕಾಗಿ ಶನಿವಾರ ಬಂದೈತಿ. ಹೋಗ್ಬರ್ತೀವಿ. ಹೋಗಿ ಬಂದು ನೋಡ್ರಿ ರಗಡ್ ಸಲ ತೋರಿಸಿವ್ರಿ ನಮ್ಮ 46 ಸೆಕ್ಟ್ರಲ್ಲಿರೋ ಆಂಜನೇಯ ದೇವಸ್ಥಾನ. ಇಲ್ಲಿ ನೇರ್ ಬಂದ್ರಿ ಇದೊಂದು ರೀ ಚೆನ್ನಾಗಿರೋದು ನೀಟಾಗಿ. ಆ ಕಡೆ 44 ಒಂದು ಐತೆ ರೀ. ಆಲ್ಮೋಸ್ಟ್ ನಾವು ಇಲ್ಲಿ ಮೊದಲಿಂದ ಬಂದು ರೂಢ ಜನ ಭಾಳ ಅದ್ರಿ ಶನಿವಾರಲ್ಲಿ ಹೊತ್ತು. ಟೈಮ್ ನೋಡ್ರಿ 10:10 ಗುಡಿಗೆ ಹೋಗಿ ಬಂದ್ವಿ. ಬಿಸಿ ಕಾಂಕ್ರೀಟ್ ಮಾಡಿಟ್ಟಿದ್ಲು ನನ್ನ ಹೆಂಡತಿ ತಿನ್ನಾಕ. ಕಾಂಕ್ರೀಟ್ ಸಿಮೆಂಟ್ ಬೆಲ್ಕಂದ 6 ವರ್ಷ ಕಾಂಕ್ರೀಟ್ ಅಂತಾರೆ. ನಮ್ಮ ಉತ್ತರ ಕನ್ನಡ ಒಳಗೆ ಉಪ್ಪಿಟ್ಟಿಗೆ ಕಾಂಕ್ರೀಟ್ ಅಂತಾರೆ. ಮನ್ವಿತ್ ಗೊತ್ತಾಯ್ತು. ನಿಮ್ಮ ಸ್ಕೂಲಿಗೆ ಅನ್ನಂಗಿಲ್ಲ ಕಾಂಕ್ರೀಟ್ ಅಂತೇಳಿ. ಸುಮ್ಮರಿ ನಿಮ್ಮ ಕಡೆ ಗೋಧಿ ಸಂಖ್ಯೆ ಅಂತೀರಿ ನೀವು. ಬಡ ಬರ್ತೀನಿ ರೀ. 10:10 ನಾಶ ಮಾಡೋಣ 11 ಗಂಟೆ ಆಗುತ್ತೆ. ಆಮೇಲೆ ಇನ್ನು ಪಲಾವ್ ಮಾಡಬೇಕು, ಚಪಾತಿ ಮಾಡಬೇಕು, ರೊಟ್ಟಿ ಮಾಡಬೇಕು, ರಾಯ್ತ ಮಾಡಬೇಕು. ತಿನ್ಕಂತ ಬೇಗ ಹಸ್ತೈತಿ ಇವತ್ತು ಮಗ್ಗ. ಹೋಗೋಣ್ರಿ. ನನಗೆ ಹಿಂಗೆ ನೋಡ್ರೆ ಬರೀ ಮದುವೆ ನೆನಪಾಗ್ತದೆ. ಎಲ್ಲರ ಫಂಕ್ಷನ್ ಹಿಂಗೆ ಮಾಡಿರ್ತಾಳೆ ಕಾಲು ಮಂಡಕ್ಕಿ ಉಪ್ಪಿಟ್ಟು. ಏನು ಮ್ಯೂಟ್ ಆಗಿದ್ದೇನೆ ಏನು ಮಾತಾಡೋಲ್ಲ. ಹೌದಾ ಏನು ಮಾಡಾಕ್ತಿಪ್ಪ? ನೀನು ಉಣ್ಣು ತೋರಿಸ್ಬೇಡಪ್ಪ ಅಂತಾರಪ್ಪ. ನೀನು ತೋರ್ಸಂಗಿಲ್ಲ ಆದ್ರೆ ತೋರ್ಸಾತೀನಿ ಇವತ್ತು ನೀ ಕೇಳಾಕತ್ತಿ ಅಂತೇಳಿ. ಉಪ್ಪಿಟ್ಟು ಉಣ್ಣೋ ಕಲ್ತ್ಬಿಟ್ಟೆ ಅಪ್ಪ 5 ವರ್ಷ ಆದಮೇಲೆ. ಚಲೋ ಆದ್ಬಿಡು. ಹೆಂಗೆ ಹಾಕೊಂಡು ಕುಂತಾರ 3 ಮಂದಿ 3 ಪ್ಲೇಟ್ನಾಗ. ನನಗೆ ಲೆಕ್ಕಕ್ಕಿಲ್ಲ ನಾ ನಿಮ್ಗೆ. ನಂಗೆ ಪ್ಲೇಟ್ ಇಲ್ಲ ಅಲ್ಕಂದ. ಪ್ಲೇಟ್ ಎಲ್ಲ ಮಮ್ಮಿ ತೊಗೊಂಡ್ಬಿಟ್ಟಾರ. ಮಮ್ಮಿ ನೀನು ಅಣ್ಣ. ಬೇಗ ಹೋಗ್ರಿ ಹೋಗೋಣ. ಓಕೆ ಚಿಕನ್ ಫ್ರೈ ಆದಂಗೆ ಸೇಮ್ ಟು ಸೇಮ್ ಗೋಬಿ ಮಸ್ತ್ ಮಾಡ್ಯಾರ ಶಿಲ್ಪ. ಕಾಲಿಫ್ಲವರ್ ಗೋಬಿ ಡ್ರೈ ಗೋಬಿ ಸೇಮ್ ಪಕೋಡಿ ತಿನ್ನಂಗೆ ಆಯ್ತು.
ಹೆಂಗದ ಮನೆ ಇತ್ತ ಬಾ ಇಟ್ಕೊಂಡು ಕುರುಕುರು ಅಂತ ತಿಂತೀನಿ. ವಾವ್ ಎಮ್ಮಿ ಸುಡ್ತದನು ಮಂಗ್ಯ ಊಟ ಮಾಡ್ಸತ್ತೇನ್ರಿ ಇಂತಾನು ಹಚ್ಕೊಂಡಿದ್ದಾರೆ ಅವಂಗೆ ಊಟ ಮಾಡಿಸ್ಕೊಂಡು ಹೋಗೋದಿ ಮತ್ತೆ ಅಲ್ಲಿ ಊಟ ಮಾಡೋಂತ ಓಕೆ ಬೇಕಿದ್ರೆ ರೈಸ್ ಡಬ್ಬೆ ಹಾಕ್ಬೇಕಲ್ಲ ಸ್ವಲ್ಪ ನಾವು ಬಾಕ್ಸ್ ತೊಗೊಂತೀವಿ ಅಂದಿವ್ರಿ ಟ್ರಿಪಲ್ ಬಾಕ್ಸ್ ಇವ್ರು ಎಲ್ಲಿ ಅವನ್ನೆಲ್ಲ ವಜ್ಜೆ ಹಚ್ಕೊಂಡು ಅಡ್ಡಾಡ್ತೀವಿ ಒಮ್ಮೆ ತಿಂದು ಮುಗಿತೈತಿ ಊಟ ಖಾಲಿ ಹೇಳ್ಕೊಂಡು ಅಡ್ಡಾಡ್ದವ ಹಿಂದಿದ್ದು ವಜ್ಜೆ ಅಂತೇಳಿ ಕವರ್ ಹಾಕ್ಬೇಡ ಅಂದ್ರೆ ಇದು ಯಜಮಾನ್ ಹೇಳಿದ್ರಿ ನಾನು ಬ್ಯಾಡ ಅಂದೆ ಕೇಳಿಲ್ಲ ಅಕ್ಕಿ ಸಕ್ಕರೆ ತಂದಿರೋ ಕವರ್ ಒಂದ್ಸಲ ಊಟ ಮಾಡ್ತೀರಿ ಮಧ್ಯಾಹ್ನ ಒಳ್ಳೆ ಲೆಕ್ಕ ತೊಗೊಂಡು ಅಡ್ಡಾಡೋದು ನಾನು ಅಲ್ರಿ ಹಾಗಾಗಿ ಬೇಡ ಹಾಳೆನೇ ಇರಲಿ ಊಟ ಆದಮೇಲೆ ಬಿಸಿಲಾಗಿ ಬರುತ್ತೆ ಅಂತ ಹೇಳಿ ಹೋಗತ್ತೀನಿ ನೋಡ್ರಿ ಯಾವುದೋ ಒಂದು ಸಾಮಾನು ತೊಗೊಂಡಿಲ್ರಿ ನಾವು ಪಲ್ಯ ಒಂದು ಅದು ಪ್ಲಾಸ್ಟಿಕ್ ಒಂದು ಬಾಕ್ಸಿಗೆ ಹಾಕೊಂಡಾರ ಇದು ಹಣ್ಣು ಪ್ಲಾಸ್ಟಿಕ್ ಹಾಳಿ ಚುಮಾರಿ ಹಾಳಿ ರೊಟ್ಟಿ ಹಾಳಿ ಅದು ಕಾಳುಗಳು ಹಾಳಿ ನೆಂದಿರೋ ಕಾಳು ಹಾಳಿಗೆ ಹಾಕಿವಿ ಎಲ್ಲದಕ್ಕೆ ಡಬ್ಬಿ ತೊಗೊಂಡು ಹೊತ್ಕೊಂಡು ಅಡ್ಯಾಡದ ಅವನ್ನ ಅಲ್ಲೇ ಹಾಕೊಂತೀವಿ ನಾವು ಒಂದು ಟ್ರಿಪಲ್ ಬಾಕ್ಸ್ನೇ ಐತ್ ಬಿಡ್ರಿ ಒಂದ್ರಾಗ ಎರಡ್ರಾಗ ಅನ್ನಾದ್ರೆ ಒಂದ್ರಾಗ ಪಲ್ಯ ಆಗುತ್ತಾ ತಿರುಪತಿಗೆ ಹೋದಾಗ ಅನುಭವಿಸಿದ್ರಿ ನಾನು 3 ಸತಿಯಿಂದ ಡಬ್ಬಿ ಹೊತ್ಕೊಂಡು ಇಲ್ಲೇ ಹೊತ್ಕೊಂಡು ಅಡ್ಡೋದು ನಾನು ಅಲ್ಲಿ ಒಂದ್ಸಲ ಸಂಜೆ ತನಕ ಊಟ ಮಾಡಿ ಖಾಲಿ ಮಾಡಿದ್ರೆ ಡಬ್ಬಿ ಹಾಕಿದ ಮೇಲೆ ಇರೋದು ಎಲ್ಲಿ ಹೋದ್ರು ಹಾಗಾಗಿ ಹಾಳಿ ತೊಗೊಂಡ್ರಿ ಈಗ ಮುಗಿತಾ ಹೋಗೋಣ ಎಲ್ಲ ಆಯ್ತು ಕೊಟ್ಬಿಡ್ರಿ ನಮ್ಮರಿ ಕೊಟ್ಬಿಡ್ತೀನಿ ಡಬ್ಬಿ ಪಲಾವ್ ಏನೋ ಸುಡುತ್ತಲ್ಲ ಇನ್ನೂ ಜಾಸ್ತಿ ಆಗಿತ್ತು ರೈಸ್ ಅಲ್ಲಿ ಒಬ್ಬ ಅಜ್ಜಾರಿಗೆ ಕೊಟ್ಟು ಬರ್ತೀನಿ ನಮ್ಗೆ ರೆಡಿನಪ್ಪ ರೆಡಿ ನೀನು ಕುಕ್ಕರ್ದು ಕೊಳೆ ಹಾಕೊಂಡೆ ಎಲ್ಲಿ ಅಮ್ಮಂಗೆ ಬರೀ ಕೊಟ್ರಿ ಹೋಗೋಣ ಏಯ್ ಇಲ್ಲಿ ಡ್ಯಾನ್ಸ್ ಮಾಡಾಕ್ತೇನೆ ಏನು ತಂದಿಪ್ಪ ಅಜ್ಜಾರಿಗೆ ಏನು ತಂದಿದ್ದಿ ಏನು ಗೋಬಿ ಮತ್ತು ಬೇರೆ ಪಲಾವ್ ಗೋಬಿ ಮತ್ತು ಪಲಾವ್ ಹೋಗೋಣ ಕುಂದಾಡ್ಕೆಲ್ಲ ಕೆಲಸ ಮಾಡ್ಕೊಂಡು ಮುಗೀತ್ರಿ ಅಡಿಗೆ ನೋಡ್ರಿ ಈ ಥರ ಹಿಟ್ಟಾಳು ನೀಟ್ ಆಯ್ತಾ ಸೊಟ್ಟ ಆಯ್ತಾ ಗೊತ್ತಿಲ್ಲ ಸರ್ಚ್ ಮಾಡ್ಕೊಂಬಂದು ಒಂದು ಇಷ್ಟು ಅದನ್ನ ಈಗ ಸುಂದರ ಕಸ ಬಿಟ್ಟಿರ್ತೀವಿ ಇಷ್ಟು ಅಂದು ನಾವು ಒಗಟಿಟ್ಟು ಹೋದ್ರ ವಾಪಸ್ ಬಂದು ಸ್ವಲ್ಪ ಒಳ್ಳೆ ಎಷ್ಟು ಮೇಲೆ ಬಂದ ತಕ್ಷಣ ಕರ್ಕೊಂಡು ಓಡಾಡಕ್ ಬರ್ತೈತ್ರಿ ಇಲ್ಲ ಎಲ್ಲ ಅಲ್ಲಿಂದಲ್ಲೇ ಅದು ಹೋದ್ರ ಬಂದ್ ಯಾರೇ ಇಲ್ಲ ಮಾಡಾರೇ ಇಲ್ಲಿ ಬಂದು ನಾನು ಮತ್ತೆ ಪಿಚ್ಚಾಡೋದು ಪಾಪ ಸುಸ್ತಾಗ್ಬಿಟ್ಟೈತೆ ಬಾಣೆ ತಿಕ್ಕೆ ಸುಸ್ತಾಗೈತ್ರಿ ನಿನ್ನೆ ರಾತ್ರಿಗೂ ಒಂದ್ಸರಿ ಎದ್ದು ಬಿಡ್ಲೆ ತಿಕ್ಕಿದೆ ಹೊಳ್ಳಿ ನಾಷ್ಟ ಮಾಡಿ ಮತ್ತೆ ತಿಕ್ಕಿದೆ ಹೊಳ್ಳಿ ಅಡಿಗೆ ಮಾಡುವಾಗ ತಗೊಂಡು ತೊಳೆದ ತಿಕ್ಕದ ಎರಡೆರಡು ನಾಲ್ಕು ಗುಡ್ಡ ಹಾಕ್ಲೇ ಇಲ್ಲ ಅವನು ಗುಡ್ಡೆ ಹಾಕಕ್ಕ ಹೋಲಿಲ್ಲ ಬಿಟ್ಟು ಇಲ್ಲೇ ಒಣಗೆಲ್ಲ ಶೆಕ್ ಎಟ್ಟು ಬರೋನೇನಿಗೆ ತೆಕ್ಕಿದ್ದು ಮತ್ ಲಾಸ್ಟ್ ಉಳಿದಿದೆ ಏನ್ ಹೇಳು ಅನ್ನ ಹರಿಸಿದ ಪಲಾವ್ನ ಬುಟ್ಟಿ ಕುಕ್ಕರ್ ಅದನ್ನು ತಿಕ್ಕಿದೆ ನೀವು ಅಲ್ಲಿ ಕೊಡಕ್ ಹೋದ್ರ ಡಬ್ಬಿ ಮತ್ತೆ ಗೋಬಿ ಫ್ರೈ ಮಾಡಿದ್ನ ಡ್ರೈ ಗೋಬಿ ಅದು ಎಣ್ಣಿದ್ದು ಬಿಟ್ಟಿದ್ದು ಇದು ಬಿಡು ಅಂತೇಳಿ ಅದು ನ್ಯೂಸ್ ಪಡೆದೆ ಅವನು ಒಳ್ಳೆ ಆಗ್ತೀನಿ ಅಂದ್ಮೇಲೆ ಮಾಡಲ್ಲ ನಾನು ಅಂತ ಅದನ್ನ ಚೆಲ್ಲ ಅದನ್ನ ತಿಕ್ಕಿದ್ದೆ ಅವನು ಈ ಕಡೆ ಲಗೇಜೆಲ್ಲ ಪ್ಯಾಕ್ ಆಗೈತ್ರಿ ಹೋಗ್ಬೇಕ್ರಿ ನೀನು ಚಪ್ಪಲ್ ಸೈಡ್ ಹಾಕ್ರಿ ಗಾಡಿ ಸೈಡ್ ಬಿಡ್ರಿ ಟ್ಯಾಕ್ಟ್ರ್ ಮನೋ ಇಲ್ಲೊಂದು ತುಂಬಿನ್ರಿ ಬ್ಯಾಗ್ ಅಲ್ಲೊಂದು ವೀಲ್ ಬ್ಯಾಗ್ ತುಂಬಿನ್ರಿ ಅದು ಬರೇ ತಿನ್ನೋದು ನೋಡ್ರಿ ಇದು ಊಟದ ಇದು ಬರೀ ಊಟದ ಬ್ಯಾಗ್ ರೀ ಮತ್ತು ಒಂದು ನೀರಿನ ಕ್ಯಾನ್ ರೀ ಇದ್ರಾಗ ಬೂಸ್ಬೇಕು 60 ರೂಪಾಯಿ ಈಗ ಇದು ಗೊತ್ತಾ ಶಿಲ್ಪ ನಿಂಗೆ ಹೊರಗಿಂತ ಮಿಲ್ರರ್ ವಾಟರ್ ತೊಗೊಂತಲ್ಲ ನೀರು ಕುಡಿಯೋಂಗಾಗಲ್ಲ ಗೊತ್ತೈತಿ ನಿನಗೆ ಆ ನೀರು ಜಲ್ದಿ ಕುಡಿಯೋಕೆ ಆಗಂಗಿಲ್ಲ ಭಾಳ ಅಷ್ಟೇ ಬಾಯಿ ಕೊಡ್ತವೆ ಅದಕ್ಕೆ ಇಲ್ಲಿ ಫಿಲ್ಟರ್ ತೊಗೊತ್ತಲ್ಲ ಸ್ವಲ್ಪ ಬೆಟರ್ ಹಾಗಾಗಿ ಪೇಚಾಡ್ಲಿ ಒಂದು ಬಾಟ್ಲ್ ಇಸ್ಕೊಂಬಂದಿರಿ ಈಗ ಒಂದು ವೀಲ್ ಗಾಡಿ ಹಾಕೊಂಡು ಹೋಗ್ಬೇಕ್ರಿ ಈಗ ಹೋಗೋಣ ಟೈಮ್ ಮುಂದುವರಿ ಆತ ನಾನು ನೋಡಿ ಕಲ್ತಿದ್ದು ಹಿಂಗೆ ಒಬ್ರು ಹೋಗ್ತಿರ್ತಾರೆ 8 ಮಂದಿ ನಮ್ಮವ್ವ ಹೆಂಗದಾಳ ನಮ್ಮತ್ತಿ 50 ರೂಪಾಯಿ ಮೇಲೆ ಚಪ್ಪಲಿ ತಗೊಳಲ್ರಿ ಯಾರಿಗೂ ಕಾಲ ಹಾಕೋಣ ಅಷ್ಟು ನಂಗತ್ತು ಆ ಬಾದಿನ ಇಲ್ಲಂದ್ರೂ ಕೂಡ ಅವ್ರು ಏನಂತ ಆಗುತ್ತೆ ನಂಗೆ ಹೋಗಾರಂತ ಸನಿದ್ರ ಭಾಳ ಕೇಳಾಕತ್ತಾರ ಅತ್ತೆ ಮನೆಗೆ ಅತ್ತೆ ಹೊರಗೆ ನೀವು ಸಸಿ ಒಳಗೆಲಾಕತ್ತ ಯಪ್ಪ ಅಂತ ಪಾಪಿಷ್ಟು ಸ್ವಲ್ಪ ನಾನು ಈಗ ಒಡ ಓದಿರ್ತೀನಿ ನಾನು ಅಷ್ಟ ನಂಗೆ ಹಿರಿಯರ್ ಕಂಡ್ರೆ ಅವ್ರನ್ನ ಮಾತಾಡಲ್ಲ ಆಯ್ತಲ್ಲ ಹುಡುಗಿ ಬಾಯ್ ನಂಗರ್ತೇನೆ ಒದರ್ತೀನ್ರಿ ನೀವ್ ಅಂತಿರ್ ಕರೆ ನಾ ಎಲ್ಲೂ ಬಿಟ್ಟನ್ನಲ್ಲ ಇಲ್ಲಿ ಫೋನ್ ಎಷ್ಟು ಓದಿರ್ತಾಳ ಗಂಡ ಓದಾಡ್ತಾಳ ಅವ್ರು ಓದಾಡ್ತಾ ಬಿಟ್ಟು ನಮ್ಮವ್ವ ನನ್ನ ಗಂಡ ಅತಿ ಹಚ್ಕೊಂಡವ್ರಿಗಷ್ಟ ನಾನು ಸ್ವಲ್ಪ ಓದಾಡೋದು ನನ್ನ ಮಕ್ಕಳಿಗೆ 7 ರೀ ಬಲಿ ಖುಷಿ ನನ್ನ ಮೈ ಓದ್ರದಂದ್ರೆ ಬೇರೆ ಯಾರಿಗೆ ಏನು ಅನ್ನಕ್ಕೋದ ನೋಡಿ ಟೈಮ್ ಆಯ್ತು ಹೋಗೋಣ ನಮ್ಮ ಓನ್ ಜೊತೆ ಕೊಡಿಸೋದಕ್ಕೆ ನಮಗೆ ಗೊತ್ತಾಗತ್ತೆ ಅವಾಗ ಹೆಂಗಿರ್ತಾವೆ ಅಂತೇಳಿ ಆಯ್ತಾ ಬರಲೇ ನಮ್ಮ ಕಡೆ ರೋಡ್ ಕಾಯಕತ್ತಾರೆ ಆಟೋ ಬರ್ತಾವ ಅಂತೇಳಿ ಗಾಡಿ ಒಳಗೆ ಹಾಂ ಬರ್ತೈತೆ ಆಟೋಗೆ
ಹಾಂ ಬ್ಯಾಡ ಒಳಗಡೆ ಅಂತಿಂತು ಬಂದು ರೀ ಟ್ರೈನ್ ಬಂದು ನಿಂತಿತ್ತು ಆಲ್ರೆಡಿ. ಓಕೆ ಒಬ್ಬನೇ ಮಮ್ಮಿ ಜೊತೆ ಹೇಳು ಕಟ್ ಹೇಳ್ರಿ. ಯಾವಾಗಲೂ ಹಂಗೆ ನಾವು ತುದಿನಾಲೆ ಬೆಂಕಿ ಇಟ್ಕೊಂಡು ಕುಂದಾಡ್ದು ಯಾವಾಗಲೂ ಅರ್ಜೆಂಟ್ ದೌಡ್ 10 ನಿಮಿಷ ಮುಂದೆ ಕುಂತೀವಿ ಅನ್ನಂಗಿಲ್ಲ ಒಟ್ಟು. ಇದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಈ ಟ್ರೈನ್. ಆದರೂ ಬರ್ದು ಹೇಳ ಒಂದು 2 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಏನು ಮಾಡೋಕ್ಕೆ ಬರೋಂಗಿಲ್ಲ. ನೋಡಿ ಒಳಗೆ ಹತ್ತು ನೋಡಿದೆ ಬಂದು ಕುಂತೀವಿ ಹೊಣ್ತಾರೆ ಟ್ರೈನ್. ಓಪ ನೋಡ್ತಾರೆ ಆಲ್ಮಟ್ಟಿ ಬಿಜಾಪುರ ಎಲ್ಲ ನೋಡಕ್ಕೆ ಹೋಗೋಣ್ರಿ. ನೋಡ್ರಿ ಹುಡುಗಿ ಕಷ್ಟಪಟ್ಟು ಅಡುಗೆ ಮಾಡ್ಕೊಂಡು ಬಂದಿತ್ತು. ನಾವು ನನ್ನ ಮಕ್ಕಂತೂ ಊಟ ಮಾಡಾತಿಲ್ಲ, ಒಬ್ಬೇ ಕೂತ್ಕೊಂಡು ಆತ. ನೋಡ್ರಿ ಮೊಸರು ಪಲ್ಯ ರೊಟ್ಟಿ ಇಷ್ಟ ಅಲ್ಲ ಹಿಂಗೆ ಹೋಗೋ ಟ್ರೈನಾಗ ಊಟ ಮಾಡೋದು. ಇದು ನಮ್ಮ ಯಜಮಾನ್ರ ದೊಡ್ಡ ಆಸೆ ಮಾಡ್ಕೊಂಡ್ಬರ್ಬೇಕಂತ ಹೌದು. ಅದಕ್ಕೆ ಯಾರು ದಿನ ಆತಾರ ನೋಡಿ ಪಾಪ. ಆನ್ ಕ್ಯಾಮ್ರಾ ನಾ ತಿಕ್ಕೇನ್ರಿ, ಆಫ್ ಕ್ಯಾಮ್ರಾ ಕೆಟ್ಟ ಸೋಗ್ ಮಾಡ್ತೀವಿ. ಕಿವ್ಯಾಗ ಬಂಗಾರ ಬರಂಗಿಲ್ಲ ನಂಗೆ ಕೊಡ್ಸಿಲ್ಲ. ಹೌದಾ ಒಬ್ಬರು ತೆಗಿದೆ ಒಬ್ಬರು ನಾನು ಮೂಗು ಸರ್ಚ್ ಮಾಡ್ಕೊಳತ್ತಿ. ಊಟ ಮಾಡಿ ಕಾಲಿಗೆ ಅದನ್ನು ರೆಸರ್ವೇಷನ್ ಅಲ್ರಿ ಆರಾಮ್ ಹೋಗ್ತೀವಿ ಅಂತ ಅಂದ್ಕೊಂಡ್ವಿ. ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಏನಿರುತ್ತೆ ಅಂಥೇಳಿ. ಊಟ ಮಾಡಿ ಮಕ್ಕಳು ಅಡ್ಡಾಡಿದ್ವಿ ಭಾಳ. ಬರೆಲ್ಲರೂ ಊಟ ಮಾಡೋಣ. ಕಡಕ್ ರೊಟ್ಟಿ ಪಲ್ಯ ಮೊಸರು ಸ್ವರ್ಗನೆ ಹಿಂಡಿ ಒಂದು ಹಾಕು ತೆಗಿಯಲಿದ್ ನಾವು. ಇಷ್ಟೊತ್ತ ಕುರ್ಕುರಿ ಮಾರೋರು ಬಂದಿದ್ರು ಇಲ್ಲಿ, ಚಹಾ ಕುರ್ಕುರಿ ಮಾರೋರು. ಅವ್ರಂಗೆ ಹೇಳತ್ತಾನೆ ನೋಡ್ರಿ. ಎಲ್ಲರೂ ಸೇರಿ ಪಲಾವ್ ಪಲ್ಯ ಮೊಸರನ್ನ ಉಣ್ಣಾಕತ್ತೀವಿ ರೀ. ಖಾಲಿ ಮಾಡಿದಾರ ರೈಸ್ ರಾತ್ರಿ ಒಂದು ಸ್ವಲ್ಪ ಬಿಡು. ಎಲ್ಲ ನೀನು ಉಂಡು ಬಿಟ್ಟೆ ಅಲ್ಲ. ಊಟ ಸಂಪಾತ ಮಕ್ಕೊಂಡ್ಬಿಡಿ. ಹಾಂ ಕುತ್ಕೋರಪ್ಪ. ಕೂತ್ಕೋರಿ ಕಡೆ ಕೂತ್ಕೋರಿ. ಜವಾರಿ ಅನ್ನ ಬಿಳಿ ಗೋಧಿ ಬಣ್ಣ ಹೌದಲ್ಲೇ ಕುಂದ್ರೆ ನೋಡ್ರಿ 2 ಕಳಬೇಕು ಮೇಲೆ ಕೂತಾವು. ಸುಂದ್ರ ಹುಷಾರ ತುದಿಗೆ ಹೋಗ್ಬಾರ್ದ, ಕರೆಕ್ಟ್ ಅಲ್ಲೇ ಕೂತವ್ರಿ. ಮೇಲೆ ಕೂತಾರಿ ಮಕ್ಕಳ್ತೀವಿ ಅಂತ ಹೋಗ್ಯಾರ. ಮಕ್ಕಳು ಕುತ್ಕೊಂಡಾರ ಅಲ್ಲಿ. ಊಟ ಮಾಡಿ ಹತ್ತಾರ ಮೇಲೆ. ನಾ ಇಲ್ಲೇ ಮಲ್ಕೊರೇನ್ರಿ ಇಲ್ಲ ಅಂತ ಅವ್ರಿಗೆ ಒಂದು ಹೊಸದು ಈಗ ಮೇಲೆ ಹತ್ಬೇಕನ್ನೋದು. ಹಾಂ ಯಾವ ಬಣ್ಣ? ಬಿಳಿ ಗೋಧಿ ಬಣ್ಣ. ಪಾದ ನೋಡವ್, ಪಾದ ಹೆಚ್ಚು ಚಂದದವು. ಏ ಪಪ್ಪ ಕಾಣ್ಬೇಕಂತ ಹೋಗು. ನಾವು ಮಲ್ಕೋತೀವಿ ನೋಡಿ ಇಲ್ಲೇ. ನೀವು ಅಲ್ಲೇ ಕೂತೋರಾಗದ್ರ ಅಲ್ಲ, ನಾವು ಮಲ್ಕೋತೀವಿ. ಓಕೆ ನೀವು ಕೂತೋರ ಅಲ್ಲೇ. ಏನ ಕೇಳ ಮಕ್ಕೋತೀಯ ಮತ್ತೆ ಆಗಲ್ಲ ಯಾಕೆ ಮೇಲೆ ಅಂದಿ? ಮೀಡಿಯಮ್ ಇಂದ ಬೇಕಾಗಿತ್ತಾ? ಏಯ್ ಮ್ಯಾಲೆ ಇದ್ದೀರಿ, ಮ್ಯಾಲೆ ಬ್ಯಾಡ ತಳಗೆ ಮಿಡಲ್ ಬಂದಾರ. ಓಪ ಮೀಡಿಯಮ್ ಸೈಜ್ ಮಾಡಿದ್ವಿ ಈಗ. ಓಕೆ ಮೇಡಮ್ ಬಾರಿ ಮಕ್ಕೊಂದಾರ್ರಿ. ಏನು ರಿಸರ್ವೇಷನ್ ಮತ್ತೆ ಎದಕ್ಕಂತಾರೆ? ಇದಕ್ಕೆ ಅಂತಾರೆ. ಏ ಹೊಳಿ ಬಾಯಲ್ಲಿ ನೀರು ಕುಡ್ತೀನಿ ಅಂತ ಹೊಳಿ ಕರೆ ಆಗ್ತಂತೆ. ಹೊಳಿ ಹೊಂಟದಾರೆ ಹೊಳಿ ಹೊಳಿ ಹೊಳಿ. ಎಷ್ಟು ಚಂದ ಕಾಣತ್ತದ ಹೊಳಿ.
ಸೊ ಮಾಡಿ ಬನ್ನಿ. ಒಂದು ಅರ್ಧ ದಾರಿ ಬಂದೀವ್ರಿ. ಹತ್ತಿರ ಸೋಲಾಪುರ ದಾಟಿವಲ್ರಿ. ಸೋಲಾಪುರ ದಾಟಿವಿ. ಅಲ್ಲೇ ಕತ್ಲಾತು 7 ಗಂಟೆ ಆಗಕ್ಕೆ ಬಂತು. ಕೊನೆ 7 ಆಗೈತಿ. ಚಸ್ಮಾ ಹಾಕೊಂಡೆ ಅಪ್ಪ. ಹಾಂ, ಇವರು 3 ಜನನೂ ನಿದ್ದೆ ಮಾಡಿದ್ರಿ. ಮಧ್ಯಾಹ್ನ ಒಂದೊಂದು ತಾಸು ಮಲ್ಕೊಂಡಿದ್ರು. 3ರಿಂದ 4ರಿಂದ 5. ಹಾಂ, ಕೊಡಪ್ಪ ಉಂಡೆ ಎದ್ದು ಕೊಡ್ರಿ. ಸ್ವಲ್ಪ ತಿನ್ನಿ. ಜಾಣದ ನಾಳೆ ಸ್ವಲ್ಪ ತಿಂತದ. ಹೆಂಗಯ್ಯೋ ನಿನ್ನಿಂದ ತಿಂದೇ ಇಲ್ಲ ಅಲ್ಲಿ ನೀವು. ಇವತ್ತು ತಿನ್ನಕತ್ತಿದ್ದ. ಇನ್ನೂ ರುಚಿನೇ ನೋಡಿಲ್ಲ. ಬೆಲ್ಲ ಚಲೋ ಐತೆ. ಈ ಕಡೆ ಕರಿ ಬೆಲ್ಲ ಅಲ್ಲ, ಕೆಂಪೆಲ್ಲ ಅಲ್ಲ. ಅದು ಸಿಹಿ ಜಗ್ಗು ಐತಿ ಭಾಳ. ಸಿಹಿ ಜಗ್ಗು ಐತಿ ಭಾಳ. ಏನು ಮಾತೇನು ಹಾಂ, ಖಾರ ತಿನ್ಬೇಕು. ಚಾ ಕುಡಿಬೇಕಲ್ಲ ಹೋಗಪ್ಪ. ಚಾ ಬೇಡ. ಏನು ಡಬ್ಬ ಚಾ ಇಲ್ಲಿ ಸಿಗೋದು. ಅಲ್ಲಿ ನೋಡಲ್ಲಿ ಒಂದು ಡಿಸಿಪ್ಲಿನ್ ನೋಡಲ್ಲಿ. ಚೆಲ್ಲತ್ತಂತ ಇದ್ರದ್ದು ಮುಚ್ಚಳ ತೊಗೊಂಡು ಹೋಗ್ಕುಂತ. ಜಾಣ ಮಗುತಾನು. ಆದ್ರೆ ಅಷ್ಟು ಹಟ್ಟು ಮಾರ್ತಾನೆ ಅದನ್ರಿ ಅವ. ಹಾಂ, ಹೌದು, 2 ಇರ್ಬೇಕು. ಕರೆಕ್ಟ್. ಈಗ ಇನ್ಸಿಡೆಂಟ್ ಆದ್ರಿ. ಆಮೇಲೆ ಹೇಳ್ತೀನಿ ಗಡಿಬೇಡ ಐತಿ. ಏನದ ಸರಿತಾನು? ಎಷ್ಟು ಪರಿಮಳ ಐತಲ್ಲ ಇದು? ಹಾಂ, ಘಮ ಘಮ ಐತಿ. ಇದು ವೆಟ್ ಟಿಶ್ಯೂ. ಹಾಂ, ಮೊನ್ನೆ ನಾನು ಆನ್ಲೈನ್ನಾಗ ಆರ್ಡರ್ ಮಾಡಿದೆ. ಹಿಂಗತ್ತೆ ಲಾಂಗ್ ಚಟಿಕೆ ಮಡಿಗೆ ಹೊತ್ತಿನಾಗ ಎದಕ್ಕಾರ ಹಿಂಗೆ ಕೈ ತಗೊಂಡು ಹೋಗ್ತೀವಲ್ರಿ ತಿಂದ್ಕೊಂಡು ಭಯ. ಅದಕ್ಕೆ ಇರಲಿ, ಮಕ್ಕಳಿದ್ದವ್ರಿಗೆ ಇವೆಲ್ಲ ಇರ್ಬೇಕಂತೇಳಿ ನಾನು ಆನ್ಲೈನಾಗ ಆರ್ಡರ್ ಮಾಡಿದೆ. ಘಮ ಘಮ ಅಂತವು. ತಿಂದು ಬಿಡ. ಹಂಗಾರ ಘಮ ಘಮ ಅಂತ ತಿಂದು ಬಿಡ. ಸ್ಯಾನಿಟೈಸ್ ಇರುತ್ತೆ ಇವ್ರ. ಬರ್ರಿ. ಹಿಂಗೆ ಒರೆಸ್ಕೊಂಡು ಯೂಸ್ ಮಾಡಿ ಹೋಗೋದು ಬೇಡ. ನೋಡ್ರಿ, ವಾಟರ್ ಐತೆ. ಹೌದ್ರ ಇವತ್ತು ಅಂತನೂ ಕೈಯ ನೋಡ್ಕೊಂಡು ವೈಟ್ ಹೋಗಿ ಹೆಂಗಾತ ಕ್ರೀಮ್ ಕಲರ್ ಅದು ನೋಡಲ್ಲ. ಹೋಗಿರಲ್ಲ ತಗೋರಿ. ಹಾಂ, ಸೋಲಾಪುರ ನೋಡ್ರಿ. ವೆಲ್ಕಮ್ ಟು ಮಹಾರಾಷ್ಟ್ರ. ಹೌದಾ? ಅಲ್ಲಿ ಹೇಳ ಅಲ್ಲಿ. ಓಪ. ಹಾಂ, ಸೋಲಾಪುರ ಫೇಮಸ್ ಡ್ರೈ ಫ್ರೂಟ್ ಕುಲ್ಫಿ. ಅವರು ಸುಮ್ಮೀರಿ ಏನೇನಾಗತ್ತಾರಲ್ಲ. ಏನು ಸಲ ಹೇಳ್ರಿ. 1 more. ತಿನ್ನಿರ್ಲಿ, ಬಂದು ತಿನ್ನಿರ್ಲಿ. ಪೇನ್ ಬಂದ್ರೆ ಮಸ್ತ್ ಬಂದು ತಿಂದಿದೆ. ಮನ್ಯಾಗ ನಮ್ಗೆ ಕೆಂಪಲ್ ಪುಟ್ಟು ತಿನ್ಬಾರ್ದು ಪಪ್ಪ. ಟ್ರೈನಾಗ ಏನು ತಿನ್ಬಾರಪ್ಪ ಅಂತ ಬುದ್ಧಿ ಹೇಳೋದು ಮನ್ಯಾಗ. ಇಲ್ಲಿ ಟ್ರೈನಾಗ ಬಂದ ತಕ್ಷಣ ಮಸ್ತ್ ಐತೆ ತಿನ್ನಿರಿ ಅಂತ ಹೇಳೋದು. ಇಲ್ಲಿ ಮಟ್ಟ ಏನೂ ತೊಗೊಂಡಿಲ್ಲ ರೀ. ನಾವು ಒಂದು ನೀರಿನ ಬಾಟ್ಲಿ ತೊಗೊಂಡಿದ್ದಿಲ್ಲ. ಚಹಾ ಸತೆ ಕುಡ್ದಿದ್ದಿಲ್ಲ. ಇವರು ಒಳ್ಳೆ ಬಾಳ್ ಹಾಕಂದ್ಬಿಟ್ರು. ಜಾಸ್ತಿ ಎಲ್ಲ ತಂದಿದ್ವಲ್ಲ, ಹಂಗ ಅವ್ರಿಗೆ ವಾರ್ ಮಾಡಕ್ಕೆ ತಗೊಂಡಿದ್ದೆ. ಟ್ರೈನಿಗೆ ಏನು ಕೊಡ್ತಾರೆ ಅಂತೇಳಿ. ಅಂದ್ರೆ ಇಲ್ಲಿವರೆಗೆ ಏನಕ್ಕೆ ಕೇಳ್ತಿಲ್ಲ ಅವ್ರು ಮುದ್ದ ಪದೇ ಬಂದು ಕುಲ್ಪಿ ನನ್ನ ಸಂಬಂಧ ನಮ್ಮ ಇವಂಗೆ ಒಳ ಬಂದ್ಬಿಟ್ಟವ್ರಿ. ಹಂಗಾಗಿ ಅದಕ್ಕೆ ನಾನು ಫಸ್ಟ್ ಒಂದು ತೊಗೊಂಡು ಟೇಸ್ಟ್ ನೋಡಿ ನಾನು ಕೊಡ್ತಿದ್ದೆ. ಇಲ್ಲ ಆ ಗಾಡಿ ಹೊಂಟೈತಿ, ನಮ್ಮ ಗಾಡಿ ನಿಂತೈತಿ. ಸುಮ್ಮನೆ ನೋಡ, ಅದು ಗೊತ್ತಾಗಲ್ಲ ನನಗೆ. ಬಿಡ್ತು ನಿಮ್ಮ ಮಮ್ಮಿಗೆ ಅಷ್ಟು ಗೊತ್ತಾಗಲ್ಲ. ಎಲ್ಲರ ತಿನ್ನಿರಿ, ತಗೋರಿ. ಕೆಂಪಿ ಕುಲ್ಫಿ ತಿನ್ನುವ ವಿಧಾನ ಹಿಂಗೆ ತಿನ್ಬೇಕಪ್ಪ ಕುಲ್ಪಿನ. ನೋಡಿ ಸ್ವಲ್ಪ ಮ್ಯಾಗ ಅದು ಪ್ಯಾಂಟ್ ಮೇಲೆ ಬೀಳಾಕತ್ತಿತ್ತು ರೀ. ಪ್ಲೇಟ್ ಇಸ್ಕೊಂಡು ಮನ್ಯಾಗಾದ್ರೂ ಹಿಂಗೆ ರೀ. ಎಲ್ಲಾದ್ರೂ ಎಲ್ಲ ಪದ್ಧತಿರ್ಬೇಕು. ನೀವು ನೀಟಾಗಿ ತಿನ್ನಾಕತ್ತೀರಿ.
ಸ್ನೇಹಿತರೆ ಟ್ರೈನ್ ಒಳಗೆ ಮಸ್ತ್ ಮಜಾನ ಮಾಡಿದ್ವಿ ನಾವು, ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅವ್ರಿಗೆ ಬೇಜಾರಾಗ್ತಿತ್ತು, ಇಳಿದೆ ಅವಾಗ ಇಳಿಯೋ ಅಂತ ಅಳಾಗತ್ತಿದ್ದ ತನ್ಮಯ್. ಎಲ್ಲ ಮರ್ಸಕ್ಕೆ ಹಾಗೆ ಸಣ್ಣ ಪುಟ್ಟ ಹೊಸ ಹೊಸ ಗೇಮ್ಸ್ ಆಡ್ಸಾಕತ್ತಿದ್ವಿ. ಖುಷಿ ಆದ್ರೆ ಸ್ವಲ್ಪ ಮರೆತರು, ಆಟ ಆಡ್ಕೋತಾ ಇದ್ರು. ಹಾಗೆ ಸ್ನ್ಯಾಕ್ಸ್ ಅದೆಲ್ಲ ತಿಂದ್ವಿ, ಊಟನ ಮಾಡಿದ್ವಿ. ಎಲ್ಲ ಚಲೋತ್ನಾಗ ಹೊಂಟಿತ್ರಿ. ಆ ಟೈಮ್ನಾಗ ಸೊಲ್ಲಾಪುರದಿಂದ ಅಲ್ಲಿಂದ ಒಂದು ಜಗಳ ಆಯಿತು ನಮಗೂ ಮತ್ತು ಬೇರೆ ಪ್ಯಾಸೆಂಜರಿಗೂ. ಸೀಟ್ ವಿಷಯವಾಗಿ ನಮ್ಮದು ರಿಸರ್ವೇಷನ್ ಸ್ಲೀಪರ್ ಕೋಚ್ ಮಾಡಿಸಿದ್ವಿ. ಜೊತೆಗೆ ಮನ್ವಿತನ ಸಪ್ರೇಟಾಗಿ ಮಾಡಿಸಿದ್ವಿ. ಒಟ್ಟು 3 ಸೀಟ್ ರಿಸರ್ವೇಷನ್ ಮಾಡಿಸಿದ್ವಿ ನಾವು, ಸ್ಲೀಪರ್ ಕೋಚಲ್ರಿ. ಹಂಗಾಗಿ ಅದು ಒಂದು ಸೆಂಟ್ರ್ ಅವ್ರದ್ದು ಬಂದಿತ್ತು. ಇವ್ರು ಮಲ್ಕೊಂಡಿದ್ರು ಮಧ್ಯಾಹ್ನ. ಎಬ್ಬಿಸ್ರಿ ನಾವು ಕೂತ್ಕೊತೀವಿ ಅಂತಂದ್ರೆ, ನಮ್ಮದು ಸ್ಲೀಪರ್ ಕೋಚು, ನಾವು ಯಾಕೆ ಎಬ್ಸೋಣ ಅಂತೇಳಿ ನಾನು ರಿಸರ್ವೇಷನ್ ಮಾಡಿಸಿದ್ದಂತೇಳಿ ನಾನು ಪರವಾಗಿಲ್ಲ ಇಲ್ಲೇ ಕೂತ್ಕೊಳ್ರಲ್ಲ ಅಂತೇಳಿ ಮನುನ ನನಗೆ ಸೈಡ್ ಕರ್ಕೊಂಡು ಒಂದು ಇಡೀ ಸೀಟ್ ಒಳಗೆ ಅವ್ನಿಗೆ ಸ್ವಲ್ಪ ಮಗಸ್ಕೊಂಡು ಉಳಿದು ಸೀಟು ಕೂತ್ಕೋರಿ ಅಂತ ಕೊಟ್ಟರೆ, ಇಬ್ಬರೇ ಎದ್ರು ಕೂತ್ಕೊಳ್ಳಿಲ್ಲ ಅವರು, ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ. ಇಲ್ಲ ಎಬ್ಸಬೇಕು ನೀವು ಅಂತೇಳಿ ಅವ್ರು ರಾಂಗಾಗಿ ಜೋರಾಗೆ ಜಗಳ ತಗೊಂಡ್ಬಿಟ್ರು. ಇಲ್ಲಾಂದ್ರೆ ನಾನು TC ಕಂಪ್ಲೇಂಟ್ ಮಾಡ್ತೀನಿ, ನೀವು ಎಬ್ಸ ಕುಂದ್ರಿಸ್ರಿ ಅಂತೇಳಿ. ಹಂಗೆ ಸಡನ್ನಾಗಿ ಆ ಥರ ಜಗಳ ಮಾಡಿದ್ರೆ ನಮ್ಗೆ ಆಯ್ತು TC ಕರ್ಕೊಂಬರ್ರಿ ಹಾಗಾದ್ರೆ ಮಾತಾಡೋಣ ಅಂತೇಳಿ ಹೇಳಿದ್ವಿ. ಹೋಗಿ TCನ ಕರ್ಕೊಂಬಂದ್ರು ಅವರು. ಬಂದಮೇಲೆ ಅವರು ನೋಡಿದರು, ಮಕ್ಕಳವರೆಲ್ಲ ಮಕ್ಕೊಂಡಿರೋದು ನೋಡಿ ಅವ್ರಿಗೆ ಹೇಳೋದ್ರು, ಬೇರೆ ಸೀಟ್ ಇರ್ತಾವೆ, ಇಲ್ಲ ಇದ್ರಾಗ ಅಡ್ಜಸ್ಟ್ ಮಾಡಿ ಕೂತ್ಕೊಂಡು ಹೋಗ್ರಿ, ಆಮೇಲೆ ನಿಮ್ಮ ಸೀಟ್ ನೀವು ಹಾಕ್ಕೊಳ್ರಿ 7 ಗಂಟೆ ಮೇಲೆ ಅಂತ ಹೇಳಿ ಹೋದರು. ಸ್ವಲ್ಪ ಅಲ್ಲಿ ಅವರು ರ್ಯಾಶಾಗೆ ಬಂದು ಮಾತಾಡ್ಬಿಟ್ರೆ, ಇಲ್ಲ ಕಂಪ್ಲೇಂಟ್ ಮಾಡ್ತೀನಿ ಹಾಗೆ ಹಿಂಗೆ ಅಂತೇಳಿ ಸಹಜವಾಗಿ ಏನು ಮಾತಾಡಲಿಲ್ಲ, ಜಗಳದ ಮಾತಾಡ್ಬಿಟ್ರೆ. ಅದಕ್ಕೆ ಯಜಮಾನ್ರಿಗೆ ಸಿಟ್ಟು ಬಂತು. TC ಕರ್ಕೊಂಬರ್ತೀನಿ ಅಂತ ಅವರಾಗೆ ಅಂದಿದ್ದಕ್ಕೆ ಆಯ್ತು ಕರ್ಕೊಂಬ ಆಮೇಲೆ ಮಾತಾಡೋಣ, ಅವ್ರು ಎದ್ದು ಕೂತ್ಕೋ ಎಬ್ಬಿಸಿ ಹುಡ್ಗಂದ್ರೆ ಎಬ್ಬಿಸ್ತೀನಿ ನಾನು ಅಂತೇಳಿ ಅವರು. ಹೀಗಾಗಿ ಎಷ್ಟೋ ನಾವು ಚಂದ ಖುಷಿಯಿಂದ ಹೋಗ್ಬೇಕಂದ್ರೆ ಏನಾದರೂ ಒಂದು ಆಗತ್ತೆ ರೀ ನಮಗಂತೇಳಿ. ಹಿಂಗೆಲ್ಲ ಹಾಕವೇನೋ ಪ್ರತಿ ಸರಿ ಏನೆಲ್ಲ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೀತಾವೆ ನಮಗೆ. ಹಾಗೆ ಟ್ರೈನ್ ಒಳಗೆಲ್ಲ ವಾಕ್ ಮಾಡಿದ್ವಿ ರೀ. ಸ್ವಲ್ಪ ಹೊತ್ತು ಕುಂತು ಬೇಜಾರಾಗಿತ್ತು ಅಂತೇಳಿ. ಅಂತಾನು ಫುಲ್ ನಿದ್ದೆ ಜೋರಿತ್ತು. ಈಗ ಎದ್ದ ಇಲ್ಲಿಂದ 1 ಕಿಲೋಮೀಟ್ರ್ ಮುಂದೆ ದೂರ ಆ ಕಡೆ ಅದ್ರ ಗೇಟ್ ಆ ಕಡೆ ಹೋಗ್ಬೇಕು. ಈಗ ನೆಟ್ ಹೋಗೋಣ ಬರ್ರಿ. ಮತ್ತು ಮುಂದೆ ಇಂಜನ್ ಇಲ್ಲೇ ಐತಿ, ಹೋಗಮ್ಮ ಬರ್ರಿ. ಮನೆ ಹೇಳ್ತಾನೆ ಹಿಂಗೆ ಇಲ್ಲಿ ಗಾಡಿ ನಡ್ರಿ ಹೋಗೋಣ. ಹಾಂ ನೀಟದಲ್ಲ ತಂಡಿ ಯಾರಪ್ಪಂದು. ಹಾಂ ತಲೆಗಡೆ ಹಿಡ್ಕೊಂಡು ನಾಟಕ ಮಾಡ್ತೀರಿ. ನಾಳೆ ಜನವರಿ 26 ಐತಲ್ರಿ, ಜನವರಿ 26 ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಅಲಂಕಾರ ಮಾಡಲಾಗಿದೆ. ಇನ್ನು ಕೆಲಸನೂ ಪ್ರಗತಿಯಲ್ಲಿದೆ. ಯಾದಗಿರಿ ಟೈಮ್ 11:20 ಆತ್ರಿ. ಈಗ ಹೋಗ್ಬೇಕ್ರಿ ಸಿಟಿಗೆ ಹೋಗಿ ಎಲ್ಲಾರು ಒಂದು ರೂಮ್ ಮಾಡ್ಕೊಂಡು. ಇಲ್ಲ ಅವತ್ತು 12 ಗಂಟೆಗೆ ಬಂದಿದ್ವಿ. ಇಲ್ಲಿ ಜನ ಹೋಗೋಣ. ಸ್ನೇಹಿತರೆ ಈಗ ನಾವು ರಾತ್ರಿನ ಹುಡುಕೊಂಡು ಹೋಗ್ತೇವೆ. ಡಬ್ಬ ಹೋಟೆಲ್ ಅಂತೀವಿ ನಾವು, ಏಕೆಂದ್ರೆ ನಾವು 3 ಹೋಟೆಲ್ ಅಡ್ಡಾಡಿದ್ವಿ. ಅಲ್ಲಿ ಆ ಹೋಟೆಲ್ ಇರೋದಕ್ಕಿಂತ ಅಲ್ಲಿ ವ್ಯವಸ್ಥೆಗಿಂತ ದುಡ್ಡು ಜಾಸ್ತಿ ಅಂತ ಅನ್ನಿಸ್ತು. 1500-1700 ಹಾಗಾಗಿ ಬೇಡ ಅಂತೇಳಿ ಇಲ್ಲ ದುಡ್ಕೊಂಡು ಬಂದ್ವಿ. ಇದಕ್ಕೆ ಸ್ವಲ್ಪ ಕಡಿಮೆ ಒಳಗೆ ಸಿಕ್ತು. ಆದರೆ ಇಲ್ಲಿ ಅವ್ರು ಅಂದಾಗ ಏನಂತ ಸರಿಯಾಗಿ ಫೆಸಿಲಿಟಿ ಇಲ್ಲ. ನೋಡ್ತಿರ್ಬೋದು ಮಕ್ಕಳ ಕಷ್ಟ ರೀ. 4 ಗಾರ್ಡರು ಇದನ್ನು ಕಾಟ ಇರ್ತದೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೂ ಕೂಡ ಅದು ಜಾಸ್ತಿ ಆಗಿದೆ ಈ ರೂಮಿಗೆ. ಡೋರ್ ಇಲ್ಲ ಸದ್ಯಕ್ಕೆ ನಮಗೆ ನಡರಾತ್ರಿ ಸೌರಾತ್ರಿ ಮದುವೆ ಒಟ್ಟು ಮಕ್ಕಳ ಬೇಕಾಯ್ತು. ಏನಿಲ್ಲ TV ಇಲ್ಲ ಯಾವಾಗ ಮಾಡಿ ಸೌರಾತ್ರಿ ನೋಡಿ ಬಂತಲ್ಲ ನಾನು ಮಾಡ್ತಾರೆ ಬೈತೆ ನಾವು. ಬೆಳ್ಳಿ ಕೆಟ್ಟೈತೆ ಒಂದು TV ಇಲ್ಲ, ಒಂದು ಕಬೋರ್ಡ್ ಇಲ್ಲ, ಒಂದು ಏನೂ ಇಲ್ಲ ಅಂತ ನಿಂತಾರೆ. ತಗೊಂಡ್ರಿ ಮತ್ತೇನು ಮಾಡೋಕ್ಕಾಗಲ್ಲ ಅಂತೇಳಿ ಬಂದು ಸೀದಾ ಮಲ್ಕೊಂಡ್ವಿ. ಈಗ ಬೆಳಿಗ್ಗೆ ಅಲ್ಲೇ 8 ಗಂಟೆ ಆಗೈತೆ, 7ಕ್ಕೆ ಎದ್ದೀವಿ. 8 ಗಂಟೆ ಆಯಿತು. ಈಗ ಇಲ್ಲಿ ತಣ್ಣೀರು ಒಳಗೆ ನಾವು ತಲೆ ಸ್ನಾನ ಮಾಡಿದ್ವಿ. ಭಾರಿ ಕಲಿಸ್ಬಿಟ್ಟು ಕೆಲಸೈತಿ.
ನೋಡೋಣ ಏನಾಗುತ್ತೆ ಅಂತೇಳಿ ಮಾತ್ರ ಇಲ್ಲ ನೀವು ಮಾಡಲ್ಲ ನೆಟ್ ಇವು ಟ್ಯಾಬ್ಲೆಟ್ ಸರಿ ಇಲ್ಲ ಒಳ್ಳೆಯದಾಗಿ ಸರಿ ಇಲ್ಲ ಹಾಗಾಗಿ ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ ಸದ್ಯಕ್ಕೆ ನೋಡೋಣ